ಕರ್ನಾಟಕ ಮಹಾರಾಷ್ಟ್ರ ನಡುವೆ ಗಡಿ ವಿವಾದ. ಕರ್ನಾಟಕದ ಸಂಸದರ ವಿರುದ್ಧ ನಾಲಿಗೆ ಹರಿಬಿಟ್ಟ ಶಿವಸೇನೆ ಸಂಸದ. ಗಡಿ ವಿವಾದ ಮುಗಿದು ಹೋದ ಅಧ್ಯಾಯ ಅಂದಿತ್ಯ ಆಕ್ರೋಶ. ಗಡಿ ವಿವಾದ ಮುಗಿದು ಹೋದ ಅಧ್ಯಾಯ ಎಂದ ಈರಣ್ಣ ಗಡಾಡಿ. ಜೀವಂತ ಇಡಲು ಕೆಲ ರಾಜಕೀಯ ಹಿತಾಸಕ್ತಿಗಳಿಂದ ಪ್ರಯತ್ನ ಮಾಡಲಾಗ್ತಾ ಇದೆ. ಜನರು ಪರಿವರ್ತನೆ ಆಗಿದ್ದಾರೆ, ರಾಷ್ಟ್ರೀಯ ಪಕ್ಷಗಳನ್ನ ಒಪ್ಪಿದ್ದಾರೆ, ಪರೋಕ್ಷವಾಗಿ ಎಂಇಎಸ್ ವಿಚಾರಧಾರೆಯಿಂದ ದೂರವಾಗಿದ್ದಾರೆ ಅಂತ ಗಡಾಡಿ ಹೇಳಿದರು. ಗಡಾಡಿ ಹೇಳಿಕೆಗೆ ಮುಂಬೈ ದಕ್ಷಿಣ ಸಂಸದ ಅರವಿಂದ ಸಾವಂತ್ ತಗಾದೆ ತೆಗೆದಿರೋದು. ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ, ಅದು ಮುಗಿದಿಲ್ಲ. ಮರಾಠಿಗರು ಜೀವಂತ ಇರೋವರೆಗೂ ಹೋರಾಟ ನಿಲ್ಲೋದೇ ಇಲ್ಲ. ಬೆಳಗಾವಿ, ಕಾರವಾರ, ಬೀದರ್ ಮಹಾರಾಷ್ಟ್ರಕ್ಕೆ ಸೇರಿಸೋಕೆ ಹೋರಾಟ ಆಗ್ತಾ ಇದೆ. ಗಡಿಭಾಗದ ಮರಾಠಿ ಭಾಷಿಕರು ಒಂದಾಗಬೇಕು, ಮರಾಠಿ ಭಾಷಿಕ ಸಂಸದರು ಶಾಸಕರೇ ಗೆದ್ದು ಬರಬೇಕು. ಈ ಕಡಾಡಿ ಪಡಾಡಿ ಗೆಲ್ಲಬಾರದು ಅಂತ ಹೇಳಿದ್ದಾರೆ. ನಾಲಿಗೆ ಹರಿಬಿಟ್ಟ ಸಂಸದ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಸಂಸದನಿಂದ ಈ ಒಂದು ಉದ್ದಟತನವನ್ನ ಮೆರೆಯಲಾಗಿದೆ. ನೋಡಿ, ಇವ್ರುಗಳು ಹೇಗೆ ಅಂದರೆ ಬೆಳಗಾವಿ ಅಂತಿದ್ರು, ಈಗ ಇನ್ನೂ ಎಕ್ಸ್ಟ್ರಾ ಬರ್ತಾ ಇದ್ದಾರೆ. ಬೀದರು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ. ಏನು ಚಾಕ್ಲೇಟ್ ಅಂತ ಅನ್ಕೊಬಿಟ್ಟಿದ್ದಾರೆ ಏನೋ ಹಂಚೋದಕ್ಕೆ. ಅವ್ರ ಮಹಾರಾಷ್ಟ್ರದಲ್ಲಿರೋದನ್ನ ಯಾರಾದರೂ ಕೇಳಿದಾರಾ? ನಮಗೆ ಕೊಡ್ರಿ ಮಹಾರಾಷ್ಟ್ರನ ಅಂತ ಕರ್ನಾಟಕದವ್ರು ಕೇಳಿದ್ದಾರೆ. ನಾಲಿಗೆ ಹರಿಬಿಟ್ಟಿದ್ದಾರೆ. ಇದು ಚರ್ಚೆಗೆ ಕಾರಣವಾಗ್ತಾ ಇದೆ. ಹಿಂದಿನ ಘಟನಾವಳಿಗಳನ್ನು ನಾವೇ ಎಲ್ಲಿಯೋ ಕೆದಕ್ತಾ ಇದೀವಿ ಅಂತ ಅನಿಸ್ತಾ ಇದೆ ನನಗೆ. ಇಲ್ಲಿ ಸಹಬಾಳ್ವೆಯಿಂದ ಇದೀವಲ್ಲ ನಾವು. ಮತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ನೀವು ಇತ್ತೀಚಿನ ಅನೇಕ ಘಟನೆಗಳನ್ನು ಗಮನಿಸಿದಾಗ, ಚುನಾವಣೆಯನ್ನು ಗಮನಿಸಿದಾಗ, ಒಂದು ಕಾಲದಲ್ಲಿ ಕೇವಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ 7 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿದ್ರು. ನಿಪ್ಪಾಣಿ, ಬೆಳಗಾವಿ, ಖಾನಾಪುರ ಅಂತ ತಾಲೂಕುಗಳಲ್ಲಿ ಅವರು ತಾಲೂಕು ಪಂಚಾಯತಿ ಹಿಡಿತಾ ಇತ್ತು. ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೆ ಅವರು ಹಿಡ್ತಾ ಇತ್ತು. ಬೆಳಗಾವಿ ಜಿಲ್ಲಾ ಪಂಚಾಯತಿ ಒಳಗೆ ಒಂದು ಭಾಳ ಪ್ರಬಲವಾದಂಥ ಗುಂಪಿರ್ತಿತ್ತು. ಇವತ್ತು ಅವೆಲ್ಲ ಇಲ್ಲಲ್ಲ. ಇವತ್ತು ಭಾಷೆ ಹೆಸರಿನ ಮ್ಯಾಗ ಗೆದ್ದು ಬರುವಂಥ ಪ್ರವೃತ್ತಿ ಭಾಳ ಕಡಿಮೆ ಆಗ್ಯದ. ಬೆಳಗಾವಿ ಜಿಲ್ಲಾ ಪಂಚಾಯತಿ ಒಳಗೂ ಇಲ್ಲ, ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೂ ಇಲ್ಲ, ನಿಪ್ಪಾಣಿ, ಬೆಳಗಾವಿ, ಖಾನಾಪುರದಂಥ ತಾಲೂಕಾ ಪಂಚಾಯತಿ ಒಳಗೂ ಇಲ್ಲ. ನೀವು ಯಾಕೆ ಪದೇ ಪದೇ ಅದನ್ನು ಮಾತಾಡಿ ಮತ್ತು ಅದನ್ನು ಮಾನಸಿಕವಾಗಿ ಘಾಸಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ? ದಯವಿಟ್ಟು ಇದರ ನೆವ ಹೇಳ್ಕೊಂಡು ಮುಂದೆ ಹಾಕುವಂಥ ಕೆಲಸ ಮಾಡಬಾರ್ದು. ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನೀವು ನೋಡ್ರಿ, ಆಡಳಿತಾತ್ಮಕ ದೃಷ್ಟಿಯಿಂದ ನ್ಯಾಯ ಕೊಡಲಿಕ್ಕೆ ಹೆಂಗೆ ಸಾಧ್ಯದ? ಇವತ್ತು ಜಿಲ್ಲೆಯೊಳಗೆ ಅನೇಕ ಡೆವಲಪ್ಮೆಂಟ್ ಕೆಲಸಗಳನ್ನು ಗಮನಿಸ್ರಿ, ಅಥವಾ ಕಾನೂನು ಸುವ್ಯವಸ್ಥೆಗಳ ಗಮನಿಸ್ರಿ, ಎಲ್ಲೇ ಒಂದು ಕಡೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಲ್ಲ ಎಲ್ಲರಿಗೂ. ಇದು ಗಡಿ ವಿಷಯನ ಬೇರೆ ಅದ, ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆಗಳ ರಚನೆ ವಿಷಯನ ಬೇರೆ ಅದ. ನೀವು ಅದಕ್ಕೆ ತಳಕು ಹಾಕೋದ್ರ ಮುಖಾಂತರ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಯಾರೂ ಗಮನಿಸ್ತಾ ಇಲ್ಲ. ಇಷ್ಟು ದೊಡ್ಡ ಜಿಲ್ಲೆ, ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಕೂಡ ಒಬ್ಬ ಎಸ್ ಪಿಗೆ ಸಾಧ್ಯ ಇದೇನು? ಒಬ್ಬ DC ಎಲ್ರಿಗೂ ಆಡಳಿತಾತ್ಮಕ ವ್ಯವಸ್ಥೆಯಿಂದ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇದೇನು? ಒಬ್ಬ ಜಿಲ್ಲಾ ಪಂಚಾಯತಿ CEO ಎಲ್ರಿಗೂ ಲಭ್ಯ ಆಗ್ತಾರೇನು? ಈ ರೀತಿಯಾದಂಥ ಯೋಚನೆಗಳನ್ನ ನಾವು ಮಾಡಿದಾಗ ಆಡಳಿತದ ಬಿಗಿ ಎಲ್ಲೋ ಕಳ್ಕೊಳ್ತಾ ಇದೆ. ವ್ಯಕ್ತಿಗಳ ಹಿತಾಸಕ್ತಿಯನ್ನು ಗಮನಿಸಿ ನಾವು ಜಿಲ್ಲೆಗಳ ರಚನೆ ಮಾಡಲಿಕ್ಕಾಗೋದಿಲ್ಲ. ಸಾರ್ವತ್ರಿಕ ಹಿತಾಸಕ್ತಿಯನ್ನು ಗಮನದಾಗಿಟ್ಕೊಂಡು ಕೆಲವು ರಾಜಕೀಯ ಶಕ್ತಿಗಳು ನಾವು ದೊಡ್ಡ ಜಿಲ್ಲೆನ ಕಂಟ್ರೋಲಾಗಿ ಇಟ್ಕೋಬೇಕಂತೇಳಿ ಅವ್ರ ಅಪೇಕ್ಷೆ ಇದ್ರೆ, ನಾವು ಅದರ ವೈಯಕ್ತಿಕ ಹಿತಾಸಕ್ತಿ ಅದ. ಸರ್ಕಾರ ವೈಯಕ್ತಿಕ ಹಿತಾಸಕ್ತಿ ಗಮನ ಕೊಡಬೇಕು, ಸಾರ್ವತ್ರಿಕ ಹಿತಾಸಕ್ತಿ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗ್ತದೆ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗ್ತದೆ. ಇಲ್ಲ ಅದು ಎಂದೋ ನೋಡ್ರಿ, कर्नाटकातील राज्यसभेचे एक खासदार आहेत हिरण्णा कडाडी, ते बोटं मोडतायत सध्या. त्यांनी काल असं वक्तव्य केलं की महाराष्ट्राचा सीमा प्रश्न संपलेला आहे आणि त्याला म्हणे आम्ही माती पण दिली आहे. कडाडीनं सांगतोय. एक लक्षात ठेवा, जोपर्यंत मराठी माणूस जिवंत आहे ना आणि त्याच्या न्याय हक्कासाठी लढतोय तोपर्यंत हा प्रश्न संपलेला आहे. आजही जा, तुमचं सरकार आहे ना डबल इंजिन, न्यायालयात जाऊन सांगा ना हे सगळ्या गोष्टी. बेळगाव, कारवार, निपाणी, भालकी, बीदर हा बहुभाषिक मराठी प्रांत आहे. तो गेली 60 वर्ष सातत्यानं महाराष्ट्रात समाविष्ट व्हावा म्हणून सामाजिक, राजकीय आणि कायदेशीर लढाई लढतोय. त्या मराठी माणसाच्या मागे तमाम महाराष्ट्र उभा आहे. बरं, एवढं लक्षात ठेवा. आणि तो प्रश्न असा तुमच्या वक्तव्याने संपणार नाही. लढा तर करणं मराठी माणसाच्या अंगात आहे. फक्त बेळगावात आणि
कर्नाटकातल्या मराठी माणसाला सांगेन, पहा किती हिंमत आहे ती. तुम्ही तुमची हिंमत दाखवा आणि एकता दाखवा. तुमचा आमदार खासदार निवडून आले पाहिजेत मराठी. हे कडाडी फडाडी नाही आले पाहिजे, मराठी आले पाहिजे. ती मराठी माणसं निवडून द्या. तुमचा न्याय हक्क तुम्हाला मिळाल्याशिवाय राहणार नाही. एकजूट राखा आणि महाराष्ट्र, शिवसेना, उद्धव बाळासाहेब ठाकरे तुमच्या सोबत आहे, तेवढं लक्षात ठेवा. कर्नाटकातील राज्यसभेचे एक खासदार आहेत. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಎಲ್ಲೋ ಒಂದು ಕಡೆಯಲ್ಲಿ ಈ ಗಡಿ ವಿವಾದವನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ರೂ ಈ ಮಹಾರಾಷ್ಟ್ರ ಒಂದಲ್ಲ ಒಂದು ಖ್ಯಾತಿಯನ್ನು ತೆಗಿತಾನೆ ಇರುತ್ತೆ. ಸಂಸದರು ನಾಳೆಗೆ ಹರಿಬಿಡ್ತಾನೇ ಇರ್ತಾರೆ. ಈಗ ಅರವಿಂದ ಸಾವಂತ ಕೊಟ್ಟಂಥ ಸ್ಟೇಟ್ಮೆಂಟ್ ಯಾವ ರೀತಿಯಾದಂಥ ಚರ್ಚೆಗೆ ಕಾರಣವಾಗ್ತಾ ಇದೆ ಅಂತ. ನೀತಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ. ಹಾಗಾಗಿ ಈ ಒಂದು ವಿಚಾರವನ್ನೇ ಮುಂದಿಟ್ಟುಕೊಂಡು ರಾಜ್ಯಸಭಾ ಸದಸ್ಯ ಅಂದ್ರೆ ಬಿಜೆಪಿಯ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ಗಡಿ ವಿವಾದ ಈಗಾಗಲೇ ಮುಗಿದು ಹೋದಂತ ಅಧ್ಯಾಯ. ಈಗಾಗಲೇ ಗಡಿ ವಿವಾದ ಏನಿದೆ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ವಿಚಾರ. ಆದ್ರೆ ಕೆಲವೊಂದಿಷ್ಟು ಜನರು ಅಂದ್ರೆ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಳೋಕ್ಕಾಗಿ ಇದನ್ನ ಜೀವಂತ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಏನು ಗಡಿ ಭಾಗದಲ್ಲಿರ್ತಕ್ಕಂಥ ಮರಾಠಿ ಭಾಷಿಕರೇನಿದ್ದಾರೆ ರಾಷ್ಟ್ರೀಯ ಪಕ್ಷಗಳಷ್ಟ ಮುಖ ಮಾಡಿದ್ದಾರೆ ಅನ್ನೋಂಥ ಮಾತನ್ನ ಇಲ್ಲಿ ಈರಣ್ಣ ಕಡಾಡಿ ಹೇಳುವಂಥದ್ದು. ಯಾಕಂದ್ರೆ ಈ ಹಿಂದೆ ಬೆಳಗಾವಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು, ಸಂಸದರು, ಗ್ರಾಮ ಪಂಚಾಯತಿಯಿಂದ ಹಿಡಿದು ಮಹಾನಗರ ಪಾಲಿಕೆವರೆಗೂ ಕೂಡ ಎಲ್ಲ MES ನಿಂದನೇ ಗೆದ್ದು ಬಂದಂತವ್ರು ಅಧಿಕಾರವನ್ನು ಹಿಡ್ತಾ ಇದ್ರು. ಈಗ ಆ ಒಂದು ರಾಜಕೀಯ ಸನ್ನಿವೇಶ ಎಲ್ಲ ಜನರ ಬದಲಾವಣೆ ಆಗಿದ್ದಾರೆ. ಹಾಗಾಗಿ ಗಡಿ ವಿವಾದ ಮುಗಿದು ಹೋದಂತೆ ಇದೊಂದು ರಾಜಕೀಯವಾಗಿ ಜೀವಂತ ಇಡುವಂತ ಪ್ರಯತ್ನ ಮಾಡಲಾಗ್ತಾ ಇದೆ ಅನ್ನೋಂತ ಒಂದು ಅಂಶವನ್ನ ಇಲ್ಲಿ ಈರಣ್ಣ ಕಡಾಡಿ ಹೇಳಿರ್ತಕ್ಕಂಥದ್ದು. ಅದು ಬೆಳಗಾವಿ ಕರ್ನಾಟಕದ ಮಟ್ಟಿಗೆ ಬಂದಾಗ MES ಆಗಿರ್ಬೋದು ಮತ್ತು ಮಹಾರಾಷ್ಟ್ರದ ಮಟ್ಟಿಗೆ ಬಂದಾಗ ಶಿವಸೇನೆ ಆಗಿರ್ಬೋದು, ಇವೆರಡನ್ನೂ ಕೂಡ ಟಾರ್ಗೆಟ್ ಮಾಡಿ ಒಂದು ಪರೋಕ್ಷವಾಗಿ ಒಂದು ಹೇಳಿಕೆಯನ್ನ ಈರಣ್ಣ ಕಡಾಡಿ ಕೊಟ್ಟಿದ್ರು. ಇದಕ್ಕೆ ಒಂದು ಏನು ಕೌಂಟರ್ ಕೊಡುವಂತ ಪ್ರಯತ್ನವನ್ನ ಮಹಾರಾಷ್ಟ್ರದ ಏನು ಮುಂಬೈನ ಸೌತ್ ಸಂಸದಾದಂತ ಅರವಿಂದ್ ಸಾವಂತ್ ಏನಿದ್ದಾರೆ ಅವರು ಈಗ ನಾಲಿಗೆನ ಹರಿಬಿಟ್ಟಿದ್ದಾರೆ. ಯಾಕಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಏನಿದೆ ಇದು ಮುಗಿದು ಹೋದಂತ ಅಧ್ಯಾಯ ಅನ್ನುವಂತ ಮಾತನ್ನ ಈರಣ್ಣ ಕಡಾಡಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ವಿಚಾರ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನೀವು ಹೇಳ್ಬೇಕು ಅನ್ನೋ ಮಾತನ್ನ ಇಲ್ಲಿ ಅವ್ರು ಹೇಳುವಂತದ್ದು. ಜೊತೆಗೆ ಡಬಲ್ ಇಂಜಿನ್ ಸರ್ಕಾರ ಇದೆ. ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ ಮತ್ತು ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ. ಹಾಗಾಗಿ ನಿಮ್ಮ ಕೇಂದ್ರ ಸರ್ಕಾರದ ಮುಖಾಂತರ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಗಡಿ ವಿವಾದ ಮುಗಿದಿದೆ ಅನ್ನೋ ಅಂಶವನ್ನು ಹೇಳಲಿ ಅನ್ನೋಂತ ಒಂದು ಇಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಬೆಳಗಾವಿ, ನಿಪ್ಪಾಣಿ, ಕಾರವಾರ, ಬೀದರ್, ಬಾಲ್ಕಿ ಏನಿದಾವೆ ಇವೆಲ್ಲವೂ ಕೂಡ ಮಹಾರಾಷ್ಟ್ರ ಸೇರ್ಬೇಕು ಅನ್ನೋಂತ ಹೋರಾಟ ಕಳೆದ 60 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಮರಾಠಿ ಭಾಷಿಕರು ಜೀವಂತ ಇರೋವರೆಗೂ ಕೂಡ ಈ ಒಂದು ಹೋರಾಟ ನಿಲ್ಲೋದಿಲ್ಲ, ಈ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನು ಹೇಳುವಂತದ್ದು. ಹೀಗಾಗಿ ಗಡಿ ವಿವಾದದಲ್ಲಿ ಮಹಾರಾಷ್ಟ್ರಕ್ಕೆ ಮುನ್ನಡೆ ಆಗ್ಬೇಕಂದ್ರೆ ಗಡಿ ಭಾಗದಲ್ಲಿರ್ತಕ್ಕಂಥ ಮರಾಠಿ ಭಾಷಿಕರು ಈರಣ್ಣ ಕಡಾಡಿ ಅಂತ ಅವರನ್ನ ಬಿಟ್ಟು ಮರಾಠಿ ಭಾಷಿಕರನ್ನ ಗೆಲ್ಲಿಸಬೇಕು ಅನ್ನೋಂತ ಒಂದು ಹೇಳಿಕೆಯನ್ನ ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕಾಗಿದ್ದ ನೀತಿ ಏನಂದ್ರೆ ಮಹಾರಾಷ್ಟ್ರದಲ್ಲಿ ಯಾವುದೇ ಸರ್ಕಾರ ಬರಲಿ ಆದ್ರೆ ಶಿವಸೇನೆ ಮಾತ್ರ ನಿರಂತರವಾಗಿ ಈ ಒಂದು ಗಡಿ ವಿವಾದ ವಿಚಾರವಾಗಿ ಖ್ಯಾತಿ ತೆಗಿತಾನೆ ಬರ್ತಾ ಇದೆ. ಅದರಲ್ಲೂ ಕೂಡ ಉद्धವ್ ಠಾಕ್ರೆ ಬಣ್ಣದ ಒಂದು ಶಿವಸೇನೆ. ಈಗ ಅರವಿಂದ್ ಸಾವಂತ್ ಏನಿದ್ದಾರೆ ಇವರು ಉद्धವ್ ಠಾಕ್ರೆ ಬಣ್ಣದ ಸಂಸದರಾಗಿದ್ದಾರೆ. ಮುಂಬೈದ ದಕ್ಷಿಣ ಮತಕ್ಷೇತ್ರದ ಸಂಸದರಾಗಿರ್ತಕ್ಕ ದಕ್ಷಿಣ ಲೋಕಸಭಾ ವಿಧಾನ ಮತಕ್ಷೇತ್ರದ ಸಂಸದರಾಗಿರ್ತಕ್ಕಂಥದ್ದು. ಈಗ ಕರ್ನಾಟಕದ ಪರವಾಗಿ ಮಾತನಾಡಿದಂತವರು ಮತ್ತು ಗಡಿ ವಿವಾದ ಮುಗಿದು ಹೋಗಿದೆ, ಪದೇ ಪದೇ ಒಂದು ಗಡಿ ವಿವಾದವನ್ನ ರಾಜಕೀಯ ವಿಚಾರವಾಗಿ ಬಳಸ್ಕೊಳ್ಬಾರ್ದು ಅನ್ನೋಂತ ಅರ್ಥದಲ್ಲಿ ಏನು ಮಾತನಾಡಿದಂತ ಈರಣ್ಣ ಕಡಾಡಿ ಏನಿದ್ದಾರೆ ಅವರಿಗೆ ಒಂದು ಈ ರೀತಿಯ ಒಂದು ಉದ್ದಟತನದ ಹೇಳಿಕೆ ಕೊಡುವ ಮೂಲಕ ಅವರ ಬಗ್ಗೆ ಒಂದು ನಾಲಿಗೆನ ಹರಿಬಿಡುವಂತ ಕೆಲಸವನ್ನ ಶಿವಸೇನೆ ಈ ಒಂದು ಸಂಸದ ಮಾಡಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.